80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ದೇಶದಾದ್ಯಂತ ಬಹಳ ಸಂಭ್ರಮದಿಂದ ಆಚರಿಸಲಾಗಿದೆ. ಅಂತೆಯೇ ಮೈಸೂರಿನ ಕುವೆಂಪು ನಗರದಲ್ಲಿರುವ ಭಾನವಿ ಆಸ್ಪತ್ರೆಯಲ್ಲಿಯೂ ಸಹ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಗಿದ್ದು, ಅಂತಾರಾಷ್ಟ್ರೀಯ ಮಾಜಿ ಕ್ರಿಕೆಟಿಗರಾದಂತಹ ಜಾವಗಲ್ ಶ್ರೀನಾಥ್ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಉದ್ದೇಶಿಸಿ ಮಾತನಾಡಿದರು. ಸೆಲೆಬ್ರಿಟಿ ಡೇ ಅಂತ ನಾವೆಲ್ಲರೂ ಆಚರಿಸಿದ್ದೀವಿ. ಇದನ್ನು ಹಿಸ್ಟ್ರಿ ಅನ್ನೋದನ್ನು ಒಂಚೂರು ನಾವು ಅರ್ಥ ಮಾಡ್ಕೋಬೇಕು. ಇಂದ ಲಾಸ್ಟ್ 15-20 ವರ್ಷದಿಂದ ಸ್ವಲ್ಪ ಬುಕ್ಸ್ಗಳನ್ನ ಓದ್ತಾ ಇದ್ದೀವಿ. ನಮ್ಮ ರಿಲೆವೆನ್ಸ್ ಟು ದಿಸ್ ಕಂಟ್ರಿ ಅದು ಆ ಬುಕ್ಕನ್ನು ಓದಿದಾಗ ನಮಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾತಕ್ಕೆ ಇಂಡಿಪೆಂಡೆನ್ಸ್ ಬಂತು, ಹೆಂಗೆ ಬಂತು, ಯಾರಿಂದ ಬಂತು ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸಾಕಷ್ಟು ಬುಕ್ಗಳಿವೆ. ಅದನ್ನು ಅವಾಗಿವಾಗ ಸ್ವಲ್ಪ ನೋಡ್ತಾ ಇದ್ದರೆ ಇನ್ನೂ ನಮ್ಮ ದೇಶದ ಭಕ್ತಿ, ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಮ್ಗೆ ಬರುತ್ತೆ. ಈ ಬುಕ್ಗಳು ಓದ್ತಾ ನಮ್ಗೆ ಇನ್ನೂ ನಮ್ಮ ಜನ ಹಿಂದೆ ಯಾವ ಥರ ಕಷ್ಟಪಟ್ಟು ನಮಗೆ ನಮಗೆ ಯಾವ ಥರ ಸ್ವಾತಂತ್ರ್ಯ ಬಂತು, ಎಷ್ಟು ಜನ ಹೊಡೆದಾಡಿ ಜೀವ ತ್ಯಾಗ ಮಾಡಿ ನಮಗೊಂದು ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ. ಅದನ್ನು ಸ್ಮರಣೆ ಮಾಡೋದು ಬಹಳ ಮುಖ್ಯ. ಈ ಥರ ಆಚರಣೆ ಮಾಡಿ ಈಗ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಯಾವ ಥರ ಕಷ್ಟ ಇತ್ತು ಹಿಂದೆ, ಅದು ಯಾವ ಥರ ನಮಗೆ ಈ ಸಿಚುವೇಶನ್ಗೆ ತೊಗೊಂಬಂದು ಬಿಟ್ಟಿದ್ದಾರೆ ಅನ್ನೋದನ್ನು ನಮ್ಮ ಹಿಸ್ಟ್ರಿ ಅವ್ರಿಗೆ ಸ್ವಲ್ಪ ತಲುಪಿಸ್ಬೇಕು. ಅವ್ರಿಗೂ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಗಮನ ಕೊಟ್ಟು ಆ ಹಿಸ್ಟ್ರಿನ ಓದಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಥರ ಸೆಲೆಬ್ರೇಷನ್ಸಲ್ಲಿ ವಿ ಶುಡ್ ಮೇಕ್ ಇಟ್ ಎ ಸ್ಟ್ರಾಂಗ್ ಪಾಯಿಂಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿಜಯ್ ಚಲುವರಾಜ್, ಭಾನವಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ. ಪ್ರತಿ ವರ್ಷದಾಗೆ ನಾವು ಈ ವರ್ಷವೂ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ನಮಗೆ ಇಂಡಿಪೆಂಡೆನ್ಸ್ ತಂದುಕೊಟ್ಟಂತಹ ಮಹನೀಯರನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ ಒಂದು ಸದಾವಕಾಶ. ನಾವು ಇದನ್ನು ಪ್ರತಿ ವರ್ಷ ಭಾನವಿ ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದೀವಿ. ಹಾಗೂ ಪ್ರತಿ ವರ್ಷ ನಮ್ಮ ದೇಶನ ರೆಪ್ರೆಸೆಂಟ್ ಮಾಡಿರೋ ಅಂಥವ್ರು ಅಥವಾ ನಮ್ಮ ಯೋಧರು ಡಿಫೆನ್ಸಲ್ಲಿರೋ ಅಂಥವ್ರನ್ನ ಯಾರು ಗಣ್ಯರಿರ್ತಾರೆ ಅವ್ರನ್ನ ಕರೆದು ನಮ್ಮ ಧ್ವಜಾರೋಹಣವನ್ನು ಭಾನವಿ ಆಸ್ಪತ್ರೆಯಲ್ಲಿ ಮಾಡ್ತಾ ಬಂದಿದ್ವಿ. ಈ ವರ್ಷ ಶ್ರೀನಾಥ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟಲ್ಲಿ ವೇಗದ ಬೌಲರ್ ಆಗಿರೋ ಮೈಸೂರಿನ ಹೆಮ್ಮೆಯ ಕ್ರಿಕೆಟರ್ ಆಗಿರೋಂಥ ಶ್ರೀನಾಥ್ ಅವರು ಬಂದಿರೋದು ನಮ್ಮೆಲ್ಲರಿಗೂ ಭಾಳ ಸಂತೋಷ ಬಂದಿದೆ. ಹಾಗೂ ಎಲ್ರಿಗೂ ನಾನು ಈ ದಿನ ಇಂಡಿಪೆಂಡೆನ್ಸ್ ಡೇ ವಿಶಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದಲ್ಲಿ ಭಾನವಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ವಿಜಯ್ ಚೆಲುವರಾಜು, ಡಾಕ್ಟರ್ ಚಂದನ್ ಕುಮಾರ್ ಹಾಗೂ ಭಾನವಿ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು.